ಶ್ರೀರಾಮನ ಬಗ್ಗೆ ಮಂಗಳೂರಿನ ಶಿಕ್ಷಕಿ ಅವಹೇಳನಕಾರಿಯಾದ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೆರೋಸಾ ಶಾಲಾ ಶಿಕ್ಷಕಿ ಪ್ರಭಾ ವಿರುದ್ಧ ಕ್ರಮಕ್ಕೆ ಈಗ ಡೆಡ್ಲೈನ್. ಶಿಕ್ಷಕಿ ವಿರುದ್ಧ ಕ್ರಮಕ್ಕೆ ಬುಧವಾರದವರೆಗೂ ಗಡುವು ನೀಡಲಾಗಿದೆ. ಕ್ರಮ ಆಗದೇ ಇದ್ದರೆ ಬುಧವಾರ ಸಾವಿರಾರು ಜನ ಸೇರ್ತೇವೆ. ಯಾವುದೇ ಕಾರಣಕ್ಕೂ ನಾವು ಬಿಡೋ ಪ್ರಶ್ನೆ ಇಲ್ಲ. ಬಿಇಒ ಶಾಲೆಗೆ ಹೋಗಿ ಶಿಕ್ಷಕಿಯನ್ನ ತನಿಖೆ ಮಾಡಬೇಕು. ಪೋಷಕರು ಮಕ್ಕಳನ್ನ ಕರೆಯಿಸಿ ವಿಚಾರಣೆ ಮಾಡಿ ಕ್ರಮ ಆಗದೇ ಇದ್ರೆ ಬುಧವಾರ ಮಧ್ಯಾಹ್ನದ ಬಳಿಕ ನಡೆಯುವಂತಹ ಅನಾಹುತಕ್ಕೆ ನೀವೇ ಹೊಣೆ. ಡಿಡಿಪಿಐಗೆ ಶಾಸಕರು ಹಿಂದೂ ಮುಖಂಡರು ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಮಕ್ಕಳನ್ನ 1 to 1 ಮಾಡಿ ನೀವು ಮಕ್ಕಳನ್ನ ಇಲ್ಲಿ ಕರೆದ್ರೆ ಆ ಟೀಚರ್ ಹೇಳ್ತಾರೆ ಕಣ್ಣು ಬಿಡಿಸಿದ್ರೆ ಅವರಿಗೆ ಬ್ಲಾಕ್ ಮೇಲ್ ಮಾಡ್ತಾರೆ. ಈ ಮಕ್ಕಳಿಗೆ ನಾವು ಮಾರ್ಕ್ ಕೊಡೋದಿಲ್ಲ ಅಂತ ಹೇಳ್ತಾರೆ. ಇವ್ರು ಎದುರು ಇವರ ಹತ್ರ ಸುಳ್ಳು ಹೇಳ್ತಾರೆ. ಯಾರ ಟೀಚರ್ ಏನಂತ ಎನ್ಸ್ಕೊಂಡಿದ್ದಾಳೆ? ನಾಳೆ ನಾನೊಂದು ಹಿಂದೂ ಶಾಲೆಯಲ್ಲಿ ನಿಂತ್ಕೊಂಡು ಒಬ್ಬ ಅಧ್ಯಾಪಕ ಏಸುಗೆ ಬೈದ್ರೆ ಇವ್ರು ಬಿಡ್ತಾರಾ? ಬಿಡ್ತಾರ ಬಿಡ್ತಾರಾ? ನಾವ್ ಹೇಳಿದ್ವಿ ಇವತ್ತಿನ ತನಕ ನಾವು ಅದು ಮಾಡಿಲ್ಲ. ಇಲ್ಲಣ್ಣ ಯಾರು ನಾವು ಅದು ಮಾಡಿಲ್ಲ. ನಾವು ಮಾಡಲ್ಲ. ನಮಗೆ ರಕ್ತದಲ್ಲಿ ಬೇರೆಯವರಿಗೆ ಅವಹೇಳನ ಮಾಡೋದು ನಮಗೆ ಇಲ್ಲ. ಯಾವ ದೇವರಿಗೂ ನಾವು ಮಾಡಲ್ಲ. ಇವತ್ತೊಂದು ಕೇಳ್ತೇನೆ, ಈ ಟೀಚರ್ ಎಲ್ಲಿಯಾದ್ರೂ ಅಲ್ಲನಿಗೆ ಮಾತಾಡಿದ್ರೆ ಬಿಲ್ಡಿಂಗ್ ಇಲ್ಲಿ ಇರ್ತಿತ್ತಾ? ಇವರಿಲ್ಲಿ ಇರ್ತಿದ್ರಾ? ಸಿದ್ದರಾಮಯ್ಯ ಎಲ್ಲ ಅವ್ರ ಅಪ್ಪ ಬಂದ್ರು ಬಿಡ್ತಿದ್ರಾ? ಈ ಬಿಲ್ಡಿಂಗ್ ಇಲ್ಲಿ ಇರ್ತಿತ್ತಾ? ಮಾತಾಡಿ ನೋಡ್ಲಿ. ಅವರು ಹಿಂದೂ ಸಮಾಜದವರು ಬಹಳ ಸೌಮ್ಯ. ಇಲ್ಲಿ ಟೀಚರ್ ಮಕ್ಕಳಿಗೆ ಹೂ ಹಾಕಬೇಡಿ, ತಿಲಕ ಹಾಕಬೇಡಿ, ಗೆಜ್ಜೆ ಹಾಕಬೇಡಿ, ಬಳೆ ಹಾಕಬೇಡಿ. ಯಾಕೆ ಹಾಕಬೇಡಿ ಅಮ್ಮ? ನೀವು ಅಧಿಕಾರಿ ಅಲ್ಲ. ನಿಮಗೆ ಈಗಾಗಲೇ ಜೆರೋಸಾ ಶಿಕ್ಷಣ ಸಂಸ್ಥೆಯಿಂದ ಆಕ್ರೋಶ ಭುಗಿಲೆದ್ದಿರುವಂಥದ್ದು. ಆ ಸಂಸ್ಥೆಯ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಮತ್ತು ಶಿಕ್ಷಕಿ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಡಿಡಿಪಿಎಯನ್ನು ಶಾಸಕರ ಹಾದಿಯಾಗಿ ಹಿಂದೂ ಪರ ಸಂಘಟನೆಗಳು ಮತ್ತು ಪೋಷಕರು ಭೇಟಿಯಾಗಿದ್ದಾರೆ. ನಾಳೆ ಸಂಜೆಯವರೆಗೊಂದು ಗಡುವನ್ನು ವಿಧಿಸಲಾಗಿದೆ. ಅಧಿವೇಶನಕ್ಕೂ ಕೂಡ ಹೋಗದೆ ಶಾಸಕ ಭರತ್ ಶೆಟ್ಟಿ ಅವರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂಥದ್ದು. ಇನ್ನು ಭರತ್ ಶೆಟ್ಟಿ ಅವರಿದ್ದಾರೆ, ಅವ್ರ ಜೊತೆ ಮಾತಾಡ್ತೀನಿ. ಈಗ ಇದು ಪುನರಾವರ್ತನೆ ಆಗ್ತಾ ಇದೆ. ಎಲ್ಲ ಶಾಲೆಗಳಲ್ಲಿ ಕೆಲವು ಶಾಲೆಗಳಲ್ಲಿ ರಾಖಿ ಹಾಕಿದರೆ ಕತ್ತರಿಸಿ ಬಿಸಾಡೋದು, ಹೂವನ್ನು ಹಾಕಬೇಡಿ ಹೇಳೋದು, ಮುಡಿಬೇಡಿ ಹೇಳೋದು, ಬಿಂದಿ ಹಾಕಬೇಡಿ, ಇದೆಲ್ಲ ಆಗ್ತಾನೆ ಇರ್ತದೆ. ಈಗ ಒಂದು ಹೆಜ್ಜೆ ಮುಂದೆ ಹೋಗಿ ನಮ್ಮ ದೈವಗಳ ಬಗ್ಗೆ ಅವಹೇಳನಕಾರಿ ಮಾತನಾಡೋದು. ಈಗ ಮೊನ್ನೆ ತಾನೇ ಆ ಶಾಲೆಯಲ್ಲಿ ರಾಮನ ಬಗ್ಗೆ ಮಾತಾಡಿದರು. ನೀವೊಂದು ಮಸೀದಿಯನ್ನು ತೆಗೆದು ಕಲ್ಲನ್ನು ಇರಿಸಿ ಕಲ್ಲಿಗೆ ಡೆಕೋರೇಷನ್ ಮಾಡಿದ ಕೂಡಲೇ ದೇವರು ಬರ್ತಾರ ಅನ್ನುವಂಥ ಮಾತನ್ನು ಆ ಸಣ್ಣ ಮಕ್ಕಳ ಮನಸ್ಸಲ್ಲಿ, ಇಂಪ್ರೆಷನಬಲ್ ಏಜ್ 5ನೇ ಕ್ಲಾಸು 6ನೇ ಕ್ಲಾಸು 7ನೇ ಕ್ಲಾಸು ಮಕ್ಕಳ ಮನಸ್ಸಲ್ಲಿ ಹಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ. ಮುಂದುವರೆದು ಗೋದ್ರದಲ್ಲಿ ಏನೋ ಗಲಾಟೆ ಆಗಿತ್ತು. ಆಗ ಎಷ್ಟೋ ಜನ ಮುಸಲ್ಮಾನರನ್ನ ಗೋದ್ರದ ರೈಲಿನೊಳಗೆ ಮೋದಿಯವರು ಕೊಂದರು. ಈ ರೀತಿ ಡೈರೆಕ್ಟಾಗಿ ಒಬ್ಬ ದೇಶದ ಪ್ರಧಾನಮಂತ್ರಿ ಹೆಸರನ್ನು ತೆಗೆದು ಮಕ್ಕಳ ಮುಂದೆ ಮಾತಾಡ್ತಾರೆ ಅವಹೇಳನಕಾರಿ ರೀತಿಯಲ್ಲಿ ಅಂತ ಹೇಳಿದರೆ ಅದನ್ನು ತಡೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಾನು ಮತ್ತು ವೇದವ್ಯಾಸ ಕಾಮತ್ರು ಬಂದಿದ್ದೇವೆ. ಮೊದಲು ನಾವು ಬಂದದ್ದು ಒಬ್ಬ ಸಾಮಾನ್ಯ ಹಿಂದೂ ಆಗಿ ನಾವಿಬ್ಬರು ಬಂದಿದ್ದೇವೆ. ಶಾಸಕರಾಗಿ ನಮಗೆ ಖಂಡಿತ ಉತ್ತರದಾಯಿತ್ವ ಇದೆ. ನಾವೀವತ್ತು ಅಧಿವೇಶನಕ್ಕೆ ಹೋಗಬೇಕಿತ್ತು. ಆದರೂ ಇವತ್ತು ನಾವು ಇಬ್ಬರು ಸಹ ಇಲ್ಲೇ ನಿಂತಿದ್ದೇವೆ. ನಾವು ಪ್ರತಿಭಟನೆಯೊಂದಿಗೆ ನಾವು ಈಗ ಅವರಿಗೆ ಒಂದು ರಿಕ್ವೆಸಿಷನನ್ನು ಕೊಟ್ಟಿದ್ದೇವೆ. ಇಮಿಡಿಯೇಟಾಗಿ ಆ ವ್ಯಕ್ತಿಗಳನ್ನು ಯಾರು ಇದಕ್ಕೆ ಕಾರಣರಿದ್ದಾರೆ ಟೀಚರು, ಅವರನ್ನು ನೀವು ಸಸ್ಪೆಂಡ್ ಮಾಡಿ ಪೆಂಡಿಂಗ್ ಇನ್ವೆಸ್ಟಿಗೇಷನನ್ನು ನ್ಯೂಟ್ರಲ್ ಜಾಗದಲ್ಲಿ ಮಾಡಬೇಕನ್ನುವಂಥ ಮಾತನ್ನು ಸಹ ಹೇಳಿದ್ದೇವೆ. ಅಂದರೆ ಶಾಲೆಯಲ್ಲಿ ಹೋಗಿ ಪುನಃ ಅವರದ್ದೇ ಗ್ರೂಪ್ ಇರ್ತದೆ, ಮಕ್ಕಳನ್ನು ಪೇರೆಂಟ್ಸನ್ನು ಕರೆದು ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡೋದು ಸರಿಯಲ್ಲ. ಎರಡನೇದಾಗಿ ಈಗ ಪಾಸ್ಔಟ್ ಆದಂಥ ಸ್ಟೂಡೆಂಟ್ಸ್ ಇದ್ದಾರೆ, ಅವರು ಸಹ ಬಂದು ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ. ನಾವು PUC ಇದ್ದಾರೆ ಮಕ್ಕಳಿಗೆ, PUC ಫಸ್ಟ್ PUC ಸೆಕೆಂಡ್ PUC ಅವರು ಬಂದು ಹೇಳ್ತಾ ಇದ್ದಾರೆ ನಮ್ಗೆ ಹೀಗೆ ಆಗ್ತಾ ಉಂಟು, ನಮ್ಗೆ ಈ ರೀತಿಯ ವ್ಯವಸ್ಥೆ ಆಗ್ತಾ ಇತ್ತು ಹಿಂದೆ ಶಾಲೆಯಲ್ಲಿ ಇರುವಾಗ ಅನ್ನುವಂಥ ಮಾತುಗಳನ್ನು ಸಹ ಹೇಳ್ತಾ ಇದ್ದಾರೆ. ಮತ್ತು ಈಗಿನ ಪೇರೆಂಟ್ಸ್ ಯಾರಿದ್ದಾರೆ, ಈಗಿನ ಮಕ್ಕಳ ತಂದೆ ತಾಯಂದಿರು ಯಾರಿದ್ದಾರೆ, ಪೋಷಕರು, ಅವರು ಸಹ ಬಂದು ಇವತ್ತು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಮ್ಮ ಮಕ್ಕಳನ್ನು ಹೀಗೆ ಆಗಿದೆ ಅನ್ನುವಂಥ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮಕ್ಕಳು ಸಹ ಇನ್ವೆಸ್ಟಿಗೇಷನ್ ಬರಲಿಕ್ಕೆ ರೆಡಿ ಇದ್ದಾರೆ. ಹಾಗಾಗಿ ಇದಕ್ಕೆ ಯಾವುದೇ ರಾಜಕೀಯ ಬಣ್ಣವನ್ನು ಕೊಡದೆ ಕರೆಕ್ಟಾಗಿ ಈ ಟೀಚರ್ಗಳ ಮೇಲೆ ಇನ್ವೆಸ್ಟಿಗೇಷನ್ ಮಾಡಲೇಬೇಕು, ಅವರನ್ನು ಸಸ್ಪೆಂಡ್ ಆಗಲೇಬೇಕು, ಆ್ಯಕ್ಷನ್ ಆಗಲೇಬೇಕು. ಈಗ ಮಾಡದಿದ್ರೆ ಈ ರೀತಿ ಕ್ರಮವನ್ನು ಕೈಗೊಳ್ಳದೆ, ನೀವು ಅಲ್ಲಿ ಕೂಡ ಆಗಲೇ ಹೇಳಿದರು ಕೆಲವರು ಕೂಡ, ಅಂದರೆ ಕಾಂಗ್ರೆಸ್ ಮುಖಂಡರು ಹಸ್ತಕ್ಷೇಪಗಳನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು, ಏನಾದರೂ ಮುಂದಿನ ನಡೆಯಿಲ್ಲ ನೋಡಿ. ಇದು ಪೊಲಿಟಿಕಲ್ ಆಗಿ ನಾವು ಆ ದೃಷ್ಟಿಕೋನದಿಂದ ನೋಡ್ತಾ ಇದ್ದೇವೆ. ನಿನ್ನೆ ಮಾಜಿ ಶಾಸಕರಿಬ್ಬರು ಸಹ ಬಂದು ಏನೋ ಒಂದು ಶಾಲೆಯನ್ನು ಸೇಫ್ ಮಾಡಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡಿರ್ತಾರೆ. ಅದು ಪೊಲಿಟಿಕಲ್ ಗಿಮಿಕ್ ಇರ್ಬೋದು, ಅದು ಬೇರೆ ವಿಷಯ. ಆದರೆ ನಾವು ಇದು ಸರಿಯಾಗದಿದ್ದರೆ, ಆ್ಯಕ್ಷನನ್ನು ತೆಗೆದಿದ್ದರೆ ಉಗ್ರವಾದ ಪ್ರತಿಭಟನೆ, ದೊಡ್ಡ ರೀತಿಯ ಪ್ರತಿಭಟನೆಯನ್ನು ಮಂಗಳೂರು ನಗರ ನೋಡಲಿಕ್ಕೆ ಸಿಗ್ತದೆ ಇನ್ನು ಮುಂದೆ. ಯಾಕಂತ ಹೇಳಿದ್ರೆ ಹಿಂದೂಗಳು ನಾವು ಇದನ್ನು ತೊಡ್ಕೊಂಡು ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಎಷ್ಟು ತೊಡ್ಕೊಳ್ಳೋದು? ಇನ್ನು ಮುಂದೆ ತೊಡ್ಕೊಳ್ಳಿಕ್ಕೆ ಆಗೋದಿಲ್ಲ.
ನಮಗೆ ನ್ಯಾಯ ಬೇಕೇ ಬೇಕು. ನಮ್ಮ ಹಿಂದೂ ಧರ್ಮದ ಮೇಲೆ ಈ ರೀತಿ ಅವಹೇಳನಕಾರಿ ಮಾತುಗಳನ್ನು ಆಡಿದರೆ ಅವ್ರನ್ನ ಕ್ಷಮೆ ಮಾಡೋ ಪ್ರಶ್ನೆನೇ ಇಲ್ಲ. ಇದಿಷ್ಟು ಶಾಸಕರಾದ ಭರತ್ ಶೆಟ್ಟಿ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಭರತ್ ರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಇದು ಮಂಗಳೂರಿನಲ್ಲಾದಂತಹ ಬೆಳವಣಿಗೆ. ಹಿಂದೂ ಮುಖಂಡರು, ರಾಜಕೀಯ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಶ್ರೀರಾಮನ ವಿರುದ್ಧ ಅಲ್ಲಿ ತಪ್ಪು ಮಾಹಿತಿಯನ್ನು ಮಕ್ಕಳಿಗೆ ನೀಡಲಾಗ್ತಾ ಇದೆ. ಮಂಗಳೂರಿನ ಶಿಕ್ಷಕಿ ಅವಹೇಳನಕಾರಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜೆರೋಸಾ ಶಾಲಾ ಶಿಕ್ಷಕಿ ಪ್ರಭಾ ವಿರುದ್ಧ ಕ್ರಮ ಆಗಲೇಬೇಕು. ಬುಧವಾರದವರೆಗೂ ಕೂಡ ಗಡುವನ್ನು ಕೊಡ್ತೀವಿ. ಅಷ್ಟರ ಒಳಗೆ ಅವರ ವಿರುದ್ಧ ಕ್ರಮ ಆಗದೆ ಹೋದರೆ ಮುಂದೆ ಆಗುವಂತಹ ಅನಾಹುತಕ್ಕೆ ನಾವು ಜವಾಬ್ದಾರರಲ್ಲ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.